ವಾಟ್ಸ್ಆಪ್ ಗೈಸ್, ಯೂಟ್ಯೂಬ್ ಅಪ್ಲಿಕೇಶನ್ ಅಂದ್ರೆ ನೀವೇನು ವಿಡಿಯೋ ನೋಡ್ತಾ ಇದ್ರೆ ಈ ಒಂದು ಯೂಟ್ಯೂಬ್ ಅಪ್ಲಿಕೇಶನ್ 5 ಟ್ರಿಕ್ಸ್ಗಳನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ವಿಚ್ ಇಸ್ ನಿಮ್ಗೆ ಗೊತ್ತಿರೋದಿಲ್ಲ. 100% ನಿಮ್ಗೆ ಗೊತ್ತಿರೋದಿಲ್ಲ. ಸೊ 5 ಟ್ರಿಕ್ಸ್ಗಳನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಟ್ರಿಕ್ಸ್ ಅಂತ ಹೇಳಿ ಅಥವಾ ಸೆಟ್ಟಿಂಗ್ಸ್ ಅಂತಾನು ಹೇಳಿ, ತುಂಬಾ ಇಂಪಾರ್ಟೆಂಟ್, ರೈಟ್? ಸೊ ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಡಬಲ್ ಟ್ಯಾಪ್. ಸೊ ನೀವು ಯಾವ್ದಾದ್ರು ವಿಡಿಯೋ ನೋಡ್ತಾ ಇದ್ರೆ, ಇವಾಗ ಈ ವಿಡಿಯೋ ನೋಡ್ತಾ ಇದ್ರೆ ಡಬಲ್ ಟ್ಯಾಪ್ ಕ್ಲಿಕ್ ಮಾಡಿದ್ರೆ 10 ಸೆಕೆಂಡ್ ಫಾರ್ವರ್ಡ್ ಆಗುತ್ತೆ ವಿಡಿಯೋ, ರೈಟ್? ಸೊ ಅದನ್ನ 60 ಸೆಕೆಂಡ್ ವರೆಗೂ ನೀವು ಸೆಟ್ ಮಾಡ್ಬೋದು ಡಬಲ್ ಟ್ಯಾಪ್ನ. ಸೊ ಡಬಲ್ ಟ್ಯಾಪ್ ಟೈಮ್ ಚೇಂಜ್ ಮಾಡಲು ನಿಮ್ಗೆ ಏನಿದೆ ಅಂದರೆ ಜಸ್ಟ್ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಸೆಟ್ಟಿಂಗ್ಸಲ್ಲಿ ಹೋಗಿ, ಸೆಟ್ಟಿಂಗ್ಸಲ್ಲಿ ಜನರಲಲ್ಲಿ ಹೋಗಿ, ಜನರಲಲ್ಲಿ ಹೋಗಿ ಆದಮೇಲೆ ಇಲ್ಲಿ ನೋಡ್ಬೋದು ಡಬಲ್ ಟ್ಯಾಪ್ ಅಂತ ಕಾಣಿಸುತ್ತೆ ನಿಮಗೆ. ಸೊ 10 ಸೆಕೆಂಡ್ಸ್ ಇದೆ, ಅದನ್ನು ನೀವು 60 ಸೆಕೆಂಡ್ವರೆಗೂ ಇವಾಗ ಮಾಡ್ಬೋದು. ಈ ಥರ ಸೆಟ್ಟಿಂಗ್ಸ್ 60 ಸೆಕೆಂಡ್, 30 ಸೆಕೆಂಡ್, 20 ಸೆಕೆಂಡ್ಸ್ ನೀವು ಯಾವ್ದು ಬೇಕೋ ಅದನ್ನು ಇಟ್ಕೋಬೋದು ಗೈಸ್. ಎರಡನೇ ಟ್ರಿಕ್ಸ್ ಬಂದ್ಬಿಟ್ಟು ಕಿಡ್ಸ್ ರಿಸ್ಟ್ರಿಕ್ಷನ್ ಕಂಟೆಂಟ್. ಎಸ್, ಯೂಟ್ಯೂಬ್ನಲ್ಲಿ ನಿಮಗೆ ಕಿಡ್ಸ್ ರಿಸ್ಟ್ರಿಕ್ಷನ್ ಅಂದರೆ ನಿಮ್ಮ ಮೊಬೈಲ್ನ ಫ್ಯಾಮಿಲಿಯಲ್ಲಿ ಅಥವಾ ಪದೇ ಪದೇ ಚಿಕ್ಕ ಮಕ್ಕಳೆಲ್ಲ ತಗೊಂತಾ ಇದ್ರೆ, ಸೊ ಅವರಿಗೆ ಮೆಚ್ಯೂರ್ ಕಂಟೆಂಟ್ ಬರದೇ ಇರಲಿ ಅನ್ನೋ ಕಾರಣದಿಂದಾಗಿ ನಿಮಗೆ ಒಂದು ಈ ರಿಸ್ಟ್ರಿಕ್ಷನ್ ಸೆಟ್ಟಿಂಗ್ಸ್ ಕೂಡ ಇರುತ್ತೆ ಯೂಟ್ಯೂಬ್ನಲ್ಲಿ. ಸೊ ಅದನ್ನು ಕೂಡ ನೀವು ಸೆಟ್ ಮಾಡ್ಬೋದು. ಸೊ ಕಿಡ್ಸ್ ರಿಸ್ಟ್ರಿಕ್ಷನ್ ಮೂಡ್ ಹಾಕಲು ಮತ್ತೆ ತಿರ್ಗಾ ಪ್ರೊಫೈಲಲ್ಲಿ ಕ್ಲಿಕ್ ಮಾಡಿ, ಅದಾದಮೇಲೆ ಸೆಟ್ಟಿಂಗ್ಸಲ್ಲಿ ಹೋಗಿ, ಸೆಟ್ಟಿಂಗ್ಸಲ್ಲಿ ಹೋದ್ಮೇಲೆ ಜನರಲ್ಲಿ ಕ್ಲಿಕ್ ಮಾಡಿ, ಜನರಲ್ ಕ್ಲಿಕ್ ಆದಮೇಲೆ ನೀವು ಕೆಳಗಡೆ ಲಾಸ್ಟಲ್ಲಿ ನೋಡ್ಬೋದು ರಿಸ್ಟ್ರಿಕ್ಷನ್ ಮೂಡ್ ಅಂತಿದೆ, ಇದನ್ನು ಆನ್ ಮಾಡ್ಕೊಳ್ಳಿ. ಇದಾದಮೇಲೆ ನಿಮಗೆ ಮೆಚ್ಯೂರ್ ಕಂಟೆಂಟ್ ಏನಿದೆ ನಿಮ್ಮ ಯೂಟ್ಯೂಬ್ನಲ್ಲಿ ಯಾವತ್ತೂ ಶೋ ಆಗೋದಿಲ್ಲ ಗೈಸ್. ಇನ್ನು ಮೂರನೇದು ಬಂದ್ಬಿಟ್ಟು ಯೂಟ್ಯೂಬ್ನ ಅಡಿಕ್ಷನ್ ಆಗಿದ್ರೆ ನಿಮಗೆ, ಲೈಕ್ ಅಂದರೆ ಇಡೀ ದಿವಸ ಯೂಟ್ಯೂಬ್ ನೋಡ್ತಾ ಇರ್ತೀರಾ, ಪದೇ ಪದೇ ಲೈಕ್ 2 ನಿಮಿಷ 3 ನಿಮಿಷ ಗ್ಯಾಪ್ ಕೊಡ್ತೀರಾ, ಮತ್ತೆ ತಿರ್ಗಾ ನೋಡ್ತೀರಾ, ಇಡೀ ದಿವಸ ಕಂಪ್ಲೀಟ್ ಆಗಿ ಯೂಟ್ಯೂಬ್ ಒಂಥರ ಅಡಿಕ್ಷನ್ ತರ ಆಗಿದೆ ಅಂತಂದ್ರೆ, ಸೊ ಅದಕ್ಕೋಸ್ಕರ ನೀವು ಒಂದು ರಿಮೈಂಡರ್ ಟೈಮ್ನ ಕೂಡ ಇದರಲ್ಲಿ ಸೆಟ್ ಮಾಡ್ಬೋದು. ಸೊ ಆ ರಿಮೈಂಡರ್ ಸೆಟ್ ಮಾಡೋದ್ರಿಂದ ನಿಮಗೆ ಲೈಕ್ ಇಂತಿಷ್ಟು ಸಮಯ ಅಂತ ಸೆಟ್ ಮಾಡಿದ್ರೆ, ಅದಾದ್ಮೇಲೆ ನಿಮಗೆ ನೋಡಪ್ಪ ನೀನು ಜಾಸ್ತಿ ಯೂಸ್ ಮಾಡಿದೆ ಯೂಟ್ಯೂಬ್ನ, ಸೊ ಸ್ವಲ್ಪ ರೆಸ್ಟ್ ತಗೋ, ಬ್ರೇಕ್ ತಗೋ ಅಂತ ಯೂಟ್ಯೂಬ್ ನಿಮಗೆ ಹೇಳುತ್ತೆ. ಅದು ಕೂಡ ಸೆಟ್ಟಿಂಗ್ಸ್ ಮಾಡ್ಬೋದು. ಸೊ ಟೇಕ್ ಎ ಬ್ರೇಕ್ ಟೈಮ್ಗೆ ನೀವು ಪ್ರೊಫೈಲಲ್ಲಿ ಪ್ರೊಫೈಲಲ್ಲಿ ಕ್ಲಿಕ್ ಮಾಡಿ, ಅದಾದಮೇಲೆ ಸೆಟ್ಟಿಂಗ್ಸಲ್ಲಿ ಕ್ಲಿಕ್ ಮಾಡಿ, ಆದಮೇಲೆ ಜನರಲ್ ಕ್ಲಿಕ್ ಮಾಡಿ, ಜನರಲ್ ಕ್ಲಿಕ್ ಆದಮೇಲೆ ಫಸ್ಟ್ ಆಪ್ಷನ್ ನೋಡ್ಬೋದು ರಿಮೈಂಡ್ ಮೀ ಟು ಟೇಕ್ ಅ ಬ್ರೇಕ್ ಅಂತಿದೆ. ಸೊ ಇದನ್ನು ನೀವು ಸೆಟ್ ಮಾಡ್ಬೋದು. ಇಲ್ಲಿ ನೀವು ಬೇಕಾದ ಅಲ್ಲಿ ಅವರ್ಸ್ ಆ್ಯಂಡ್ ಟೈಮ್ಸು ಇದರಲ್ಲಿ ಏನಿದೆ ನಿಮಗೆ ಸೆಟ್ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವುದೇ ಸಮಯನ ನೀವು ಸೆಟ್ ಮಾಡ್ಕೊಳ್ಳಿ, ಎಷ್ಟು ನೀವು ಯೂಸ್ ಮಾಡಬೇಕು ಅದನ್ನು ಯೂಸ್ ಮಾಡ್ಕೊಂಡು ಅದನ್ನು ಸೆಟ್ ಮಾಡಿ, ಓಕೆ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ಆನಲ್ಲಿ ಇಡಿ. ಸೊ ನಿಮಗೆ ಆ ಟೈಮ್ ಆದಾದಮೇಲೆ ನಿಮಗೆ ಸಡನ್ನಾಗಿ ನಿಮಗೆ ವಾಟ್ಸಪ್ ಟೇಕ್ ಅ ಬ್ರೇಕ್ ಅಂತ ಒಂದು ರಿಮೈಂಡರ್ ಏನಿದೆ ನಿಮ್ಮ ಮೊಬೈಲಲ್ಲಿ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇನ್ನು ನಾಲ್ಕನೇದು ಬಂದು ತುಂಬಾ ವೆರಿ ಇಂಪಾರ್ಟೆಂಟು. ಸೊ ಇನ್ಕಾಗ್ನಿಟೋ ಮೂಡ್, ರೈಟ್? ಸೊ ಇನ್ಕಾಗ್ನಿಟೋ ಮೂಡಲ್ಲಿ ನೀವು ಏನೇ ಸರ್ಚ್ ಮಾಡಿದ್ರು, ಇನ್ಕಾಗ್ನಿಟೋ ಮೂಡ್ ಯೂಟ್ಯೂಬ್ನಲ್ಲಿ ಹೋಗಿ ಇನ್ಕಾಗ್ನಿಟೋ ಮೂಡ್ ಹಾಕೊಂಡು ಇದನ್ನ ಸರ್ಚ್ ಮಾಡಿದ್ರೆ ನಿಮಗೆ ನೀವು ಏನು ಸರ್ಚ್ ಮಾಡಿದಿರ ಅಂದ್ಬಿಟ್ಟು ಯಾರಿಗೂ ಗೊತ್ತಾಗಲ್ಲ. ಅಂದರೆ ಹಿಸ್ಟ್ರಿ ಇದರಲ್ಲಿ ಇನ್ಕಾಗ್ನಿಟೋ ಮೂಡಲ್ಲಿ ಸೇವ್ ಆಗೋದಿಲ್ಲ, ಅಂದರೆ ನೀವು ಸರ್ಚ್ ಮಾಡೋಂಥ ಹಿಸ್ಟ್ರಿ ಸೇವ್ ಆಗೋದಿಲ್ಲ. ಇನ್ಕಾಗ್ನಿಟೋ ಮೋಡ್. ಸೊ ಇನ್ಕಾಗ್ನಿಟೋ ಮೋಡ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಸೊ ಅದಾದಮೇಲೆ ಟರ್ನ್ ಆನ್ ಇನ್ಕಾಗ್ನಿಟೋ ಮೋಡ್ ಇದೆ. ಸೊ ಇದನ್ನು ಗೋಟ್ ಇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಟರ್ನ್ ಆನ್ ಇನ್ಕಾಗ್ನಿಟೋ ಮೋಡ್ ಆದಮೇಲೆ ನಿಮಗೆ ಫುಲ್ ಇಲ್ಲಿ ನೀವೇನೇ ಸರ್ಚ್ ಮಾಡಿದರೂ ಕೂಡ ನಿಮ್ಮದೇನಿದೆ ನಿಮ್ಮ ಹಿಸ್ಟ್ರಿ ಏನಿದೆ ಇದರಲ್ಲಿ ಸೇವ್ ಆಗಲಿ. ಈ ಥರ ನೀವು ಇನ್ಕಾಗ್ನಿಟೋ ಮೋಡಲ್ಲಿ ಕೂಡ ನೀವು ಯೂಸ್ ಮಾಡ್ಬೋದು. ಅಂದರೆ ನಿಮ್ಮ ಇಮೇಲ್ ಐ ಡಿ ಇದರಲ್ಲಿ ಯೂಸ್ ಆಗೋಲ್ಲ, ಯಾರು ಸರ್ಚ್ ಮಾಡಿದಾರಂತ ಇದರಲ್ಲಿ ಸೇವ್ ಆಗೋದಿಲ್ಲ ಗೈಸ್. ಐದನೇದು ಲಾಸ್ಟ್ ಬಂದ್ಬಿಟ್ಟು ಡಾರ್ಕ್ ಮೋಡ್. ಅಂದರೆ ನೀವು ಎಂಟೈರ್ ಮೊಬೈಲಲ್ಲೂ ಡಾರ್ಕ್ ಮೋಡ್ ಅಂತ ಇರುತ್ತೆ ನಿಮಗೆ, ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಮೊಬೈಲ್ ಕಡೆಯಿಂದನೇ ಬಂದಿರುತ್ತೆ ಎಂಟೈರ್ ಡಾರ್ಕ್ ಮೋಡ್. ಬಟ್ ಆದರೆ ನೀವು ಎಂಟೈರ್ ಮೊಬೈಲ್ ಡಾರ್ಕ್ ಮೋಡ್ ಮಾಡೋದು ಬೇಡ, ಕೇವಲ ನನಗೆ ಯೂಟ್ಯೂಬ್ ಥೀಮ್ನ ಡಾರ್ಕ್ ಮೋಡ್ ಮಾಡಬೇಕು ಅಂತಂದರೆ ಸೊ ನೀವು ಅದನ್ನು ಕೂಡ ಡಾರ್ಕ್ ಮೋಡ್ನ ಸೆಟ್ನ ಮಾಡ್ಬೋದು. ಥೀಮ್. ಸೊ ಡಾರ್ಕ್ ಥೀಮ್ ಏನಿದೆ ಮೋಸ್ಟ್ ಪ್ರಾಬ್ಲಿ ಸುಮಾರು ಜನಗಳಿಗೆ ಗೊತ್ತಿರುತ್ತೆ. ಸೊ ಗೊತ್ತಿಲ್ಲ ಅದನ್ನ ಇದನ್ನು ನೋಡಿ. ಸೊ ಸೆಟ್ಟಿಂಗ್ಸಲ್ಲಿ ಕ್ಲಿಕ್ ಮಾಡಿ, ಜನರಲಲ್ಲಿ ಬನ್ನಿ. ಜನರಲ್ ಬಂದಾದಮೇಲೆ ಇಲ್ಲಿ ನೋಡ್ಬೋದು ನಿಮಗೆ ಅಪಿರಿಯನ್ಸ್ ಅಂತ ಇದೆ, ಅಪಿರಿಯನ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ಯೂಸ್ ಡಿವೈಸ್ ಥೀಮ್ ಅಂತಿದೆ, ಲೈಟ್ ಥೀಮ್ ಅಂತಿದೆ, ಡಾರ್ಕ್ ಥೀಮ್. ಸೊ ಡಾರ್ಕ್ ಥೀಮ್ನ ಸೆಲೆಕ್ಟ್ ಮಾಡಿ. ಫುಲ್ ಏನಿದೆ ಕೇವಲ ಯೂಟ್ಯೂಬ್ ಅಪ್ಲಿಕೇಶನ್ ಮಾತ್ರ ಏನಿದೆ ನಿಮಗೆ ಡಾರ್ಕ್ ಆಗಿ ಕಾಣಿಸೋಕ್ಕಾಗೋದು. ಇಲ್ಲಿ ನೋಡ್ಬೋದು ನೀವು ಫುಲ್ ಡಾರ್ಕ್ ಆಗಿ ಬ್ಲ್ಯಾಕ್ ಆಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಗೈಸ್. ಸೊ ಗೈಸ್, ಇದಿತ್ತು 5 ಯೂಟ್ಯೂಬ್ ಅಪ್ಲಿಕೇಶನ್ ಟ್ರಿಕ್ಸ್. ಸೊ ದಟ್ ಐ ಹೋಪ್ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಹಿಟ್ ದ ಲೈಕ್ ಬಟನ್, ಶೇರ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ದಿ ಚಾನಲ್. ಮತ್ತೆ ಅಲ್ಲಿವರೆಗೂ ಟೇಕ್ ಕೇರ್.